ಜೈ ಭೀಮ್. ದೇಶದ ಆಗುಗಳನ್ನು ತಿಳ್ಕೊಬೇಕಾತಂದ್ರೆ ಸಾಮಾನ್ಯ ಜನರ ಅದು ಒಂದು ರೈಟ್ಸ್, ಕರ್ತವ್ಯ, ಫಂಡಮೆಂಟಲ್ ರೈಟ್ಸ್ ಅಂತಾರಲ್ಲ, ಆ ಥರ ನಮ್ಮ ದೇಶದೊಳಗೆ ಏನೆಲ್ಲ ಆಗತ್ತಾ, ಏನೆಲ್ಲ ಆಗಕತ್ತೈತಿ ಅನ್ನೋದನ್ನು ತಿಳ್ಕೊಳ್ಳೋದು ಪ್ರತಿಯೊಬ್ಬ ಸಾರ್ವಜನಿಕನ ಕರ್ತವ್ಯ ಆಗುತ್ತೆ. ಈ ವಿಚಾರದೊಳಗೆ ಕೆಲವೊಂದಿಷ್ಟು ಬಿಟ್ಟು ಅಂದರೆ ಡಿಫೆನ್ಸು, ವಿದೇಶಿ ಪಾಲಿಸೀಸು ಮತ್ತು ಕೆಲವೊಂದಿಷ್ಟು ಲಾ ಆ್ಯಂಡ್ ಆರ್ಡರ್ಸು, ಇವನ್ನೆಲ್ಲ ದೇಶದ ಅಭದ್ರತೆ ಅಂತ ಬಂದಾಗ ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ತಿಳ್ಕೊಳ್ಳೋ ಒಂದು ರೈಟ್ಸು ಸಾರ್ವಜನಿಕ ಇರುತ್ತೆ. ಆ ವಿಚಾರವಾಗಿ ಇವತ್ತು ಒಂದು 5 ವಿಷಯನ ಮಾತಾಡೋಣ. ಒಂದು ಪ್ರತ್ಯೇಕ ರಾಜ್ಯದ ಕೂಗು ದೂರದೃಷ್ಟಿ ಇಲ್ಲದ ಕಡೆ, ಇನ್ನೊಂದು ದೆಹಲಿ ಬಾಂಬ್ ಸ್ಫೋಟ, ಇನ್ನೊಂದು ಬೆಳಗಾವಿ ಅಧಿವೇಶನ ಭತ್ತೆ ಪಡೆಯಲ್ಲ ಅಂಥೇಳಿ ಶರಣಗೌಡ ಕಂದಕೂರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ, ಅದಾದಮೇಲೆ ಈ ಕೊಪ್ಪಳದ್ದು ಒಂದು ಬಲ್ಡೋಟ MSPL ಬಗ್ಗೆ ಪರ ಮತ್ತು ವಿರೋಧ ಹೋರಾಟ ನಡೆದವು. ಆ ವಿಚಾರವಾಗಿ ನೋಡಬೇಕಾದ್ರೆ ಮೊದಲಿಗೆ ಇದೊಂದು ನೋಡ್ಕೊಂಡು ಬಿಡ್ರಿ. ಏನಪ್ಪ ಅದರ ಸಬ್ಜೆಕ್ಟು ಹೇಳ್ತೀನಿ. ಭಾರತದಲ್ಲಿ ಏನು ನಡೀತಾ ಇದೆ ಅಂತಂತಾರೆ. ಅಂದರೆ 22% ವೋಟ್ ತೊಗೊಂಡಿರೋ ಈ ಒಂದು ಬಿಹಾರ್ ಚುನಾವಣೆ ಒಳಗೆ ಬರೀ 25 ಸೀಟ್ ತೊಗೊಂಡೈತಿ ಒಂದು ಪಕ್ಷ. ಇನ್ನು 22 ವೋಟ್ ಶೇರ್ ಮಾಡಿರೋ RJDಗೆ 25 ಸ್ಥಾನ ಅಂತಂದರೆ 20% ವೋಟ್ ಶೇರ್ ಮಾಡಿದ್ದು BJPಗೆ 91 ಸ್ಥಾನ. ಹೆಂಗೆ ಅಂಥೇಳಿ ಒಬ್ಬ ಪ್ರಶ್ನೆ ಕೇಳ್ಯಾರ. ಅದು ಅವರ ಹಕ್ಕು ಕೂಡ, ತಿಳ್ಕೊಬೇಕಾಗುತ್ತೆ. ಆ ವಿಚಾರವಾಗಿ ಸಂದೇಶ ತಪ್ಪು ಹೋಗಬಾರ್ದು ಅನ್ನೋ ಕಾರಣಕ್ಕೆ, ಅಂದರೆ ಬಿಹಾರ್ ವೋಟ್ ಪೋಲ್ಸ್ ಟಾಪ್ ವೋಟರ್ಸ್ ಅಂಥೇಳಿ ಒಂದು ಸಬ್ಜೆಕ್ಟ್ ಬರ್ತೈತಿ. ಇಲ್ಲೇ ಪರ್ಸೆಂಟೇಜ್ ಪ್ರಶ್ನೆ ಬರಂಗಿಲ್ಲ ಇಲ್ಲಿ. ಅಂದರೆ ಒಂದು ಹೊಸ ಪಕ್ಷ ಉದ್ಭವ ಆದಾಗ, ತಾನು ಚುನಾವಣೆ ಒಳಗೆ ಸ್ಪರ್ಧಿಸಿದಾಗ ಎಷ್ಟರ ಮಟ್ಟಿಗೆ ಗಟ್ಟಿತನ ತೋರಿಸುತ್ತೆ ಅನ್ನೋದಕ್ಕೆ ಇಲ್ಲೇ ಪರ್ಸೆಂಟೇಜು ಅಂತ ತಗೋಬಹುದು, ಶೇಕಡಾವಾರು ಅಂತ ತಗೋಬಹುದು. ಉದಾಹರಣೆ, ನಮ್ಮಲ್ಲಿ ಯಡಿಯೂರಪ್ಪನವರು KJP ಅಂತ ಮಾಡಿದಾಗ ಅವರು ಪೂರ ನೆಲ ಕಚ್ಚಿದ್ರು. 1 ಅಥವಾ 2 ಸೀಟ್ ಬಂದರೂ ಸಹ ಪೂರ ನೆಲ ಕಚ್ಚಿದ್ರಲ್ಲ ಅವರು. ಆ ನೆಲ ಕಚ್ಚಿದಾಗ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ನಾವು ತೊಗೊಂಡಿವಿ ಅಂತಂದಾಗ ಅವಾಗ ಅವರು 5.25 ಅಥವಾ 6.25 ಸಮಥಿಂಗ್ ಅವ್ರ ವೋಟ್ ತೊಗೊಂಡಿದ್ರು. ಈ ವಿಚಾರವಾಗಿ ನಾವು ಗ್ರೋತ್ ಆಗಾಕತ್ತೀವಿ ಅಂತ ತಿಳ್ಕೊಳಕ್ಕೆ ಇದೊಂದು ಎಕ್ಸಾಂಪಲ್. ಸಾರಿ ಫಾರ್ ನೆಟ್ವರ್ಕ್ ಸ್ಲೋ ಕನೆಕ್ಷನ್. ಅದೇ ರೀತಿ ಬಿಹಾರದೊಳಗೆ 22% ತೊಗೊಂಡ್ರೆ 25 ಸ್ಥಾನನ ಗೆದ್ರಂದ್ರೆ 20% ವೋಟ್ ತೊಗೊಂಡಿರೋ BJP 91 ಸ್ಥಾನ ಹೆಂಗೆ ತೊಗೊಂಡ್ರು ಅಂತ ಸಹಜವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಹುಟ್ಕೊಂಡಿರ್ತಾವೆ ವೀಕ್ಷಕರಿಗೆ. ಆ ರೀತಿ ಹೇಳಬೇಕಪ್ಪ ಅಂದ್ರೆ, ಏನು 22 ವೋಟ್ ತೊಗೊಂಡಿರ್ತಾರಲ್ಲ, ಅಲ್ಲಿ ವ್ಯಕ್ತಿ ಅಜಗಜಾಂತರ ವ್ಯತ್ಯಾಸದಿಂದ ಗೆದ್ದಿರ್ತಾನೆ. 30,000, 50,000, 1 ಲಕ್ಷ, 1.5 ಲಕ್ಷ ಅಜಗಜಾಂತರ ವ್ಯತ್ಯಾಸದಿಂದ ವ್ಯಕ್ತಿ ಚುನಾವಣೆ ಒಳಗೆ ಗೆದ್ದಾಗ ಆ ಅಡಿಷ್ನಲ್ ವೋಟ್ ಏನು ಬರ್ತೈತಲ್ಲ, ಸ್ವಲ್ಪ ವೆಹಿಕಲ್ ಪ್ರಾಬ್ಲಮ್ಸ್ ನಮ್ಮಲ್ಲಿ, ಏನು ಮಾಡೋಕ್ಕಾಗಲ್ಲ, ಜಾಗದ ಅಭಾವ ಐತಿ. ಸೌಂಡ್ಲೆಸ್ಸಿಗೆ ಹೋಗೋಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಇದು ಸ್ವಲ್ಪ ಮಾರ್ನಿಂಗ್ ಡಿಸ್ಟರ್ಬೆನ್ಸ್ ಕಾಮನ್ ಆಗಿ ಇರ್ತೈತಿ. ಅಂಥದ್ರೊಳಗೆ ನಾವು ಕೂಡ ಒಂದು ಸುದ್ದಿನ ಮುಟ್ಸೋ ಪ್ರಯತ್ನ ಮಾಡಾಕತ್ತೀವಿ. 22% ವೋಟ್ ತೊಗೊಂಡಿರೋರು 25 ಜನರು ಬಿಹಾರದೊಳಗೆ ಗೆದ್ದಿದ್ರಪ್ಪ ಅಂತಂದರೆ, ಅವ್ರು ಏನು ವೋಟ್ ಮಾರ್ಜಿನ್ ಒಳಗೆ ಗೆದ್ದಿರ್ತಾರಲ್ಲ, ಉದಾಹರಣೆ 30,000, 50,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಅಂಥೇಳಿ ಈ ಮಾರ್ಜಿನ್ ವೋಟು ಗೆದ್ದಿರೋ ವ್ಯಕ್ತಿಗೆ ಬಿದ್ದಿರ್ತೈತಿ. ಆದ್ರೆ ಸೋತಿರೋ ವ್ಯಕ್ತಿಯವರು ಹೆವಿ ಮಾರ್ಜಿನ್ ಒಳಗೆ ಸೋತಿರ್ತಾರಲ್ಲ, ಅದನ್ನು ಗೆದ್ದಿರೋ ವ್ಯಕ್ತಿ ಮತ್ತು ಸೋತಿರೋ ವ್ಯಕ್ತಿಯ ವೋಟನ್ನು ನಾವು ಕಲೆಕ್ಟ್ ಮಾಡಿದಾಗ, ಅಂದರೆ ಆವ್ರೇಜ್ ತೆಗೆದಾಗ 22% ವೋಟ್ ಬಂದಿರ್ತೈತಿ. ಸೋತಿರೋ ವ್ಯಕ್ತಿ ಮತ್ತು ಗೆದ್ದಿರೋ ವ್ಯಕ್ತಿದು ಎಲ್ಲ ಟೋಟಲ್ ಮಾಡಿದಾಗ 22% ವೋಟ್ ತೊಗೊಂಡಿರ್ತಾರ ಆ ಒಂದು ಪಕ್ಷದಿಂದ ಒಟ್ಟಾರೆಯಾಗಿ. ಆದರೂ ಸಹ ಅವರು ವಿನ್ನಿಂಗ್ಸ್ ಕಡಿಮೆ ಇರ್ತಾವೆ. ಇಲ್ಲಿ BJP 20 ವೋಟ್ ಮಾತ್ರ ಶೇರ್ ಮಾಡಿಕೊಂಡ್ರು ಅದು ಯಾಕೆ 91 ಆರ್ 90 ಆರ್ 92 ಸೀಟನ್ನು ಗೆದ್ದೈತಿ ಅಂತಂದರೆ, ಅದು ಒಂದು ಆ್ಯಾವ್ರೇಜ್ ಮೇಂಟೈನ್ ಮಾಡಿರ್ತೈತಿ. ಅಂದರೆ ಗೆಲುವಿನ ಪ್ರಮಾಣ ಭಾಳ ವ್ಯತ್ಯಾಸ ಇರಂಗಿಲ್ಲ ಮತ್ತು ಸೋಲಿನ ಪ್ರಮಾಣ ಕಡಿಮೆ ಇರ್ತೈತಿ. ಹೀಗಾಗಿ ವೋಟಿನ ಒಂದು ಆ್ಯಾವ್ರೇಜ್ ಅಂದರೆ ಶೇಕಡಾವಾರು ಕಡಿಮೆ ಆದ್ರೂ ಅಲ್ಲೇ ಸೀಟುಗಳು ಗೆಲ್ಲೋ ಜಾಸ್ತಿ ಇರ್ತೈತಿ ಅಂತ ಅನ್ಕೊತೀನಿ. ಇನ್ನು ಅದಾದಮೇಲೆ ಎರಡನೇದ್ದು ದೆಹಲಿ ಬಾಂಬ್ ಸ್ಫೋಟ, ನಿಷ್ಠುರ ದಮನ ನಡೆಯಲಿ ಅಂತಂದು ಒಂದು ಮೆಸೇಜ್ ಐತಿ. ಎಸ್, ಇದು ಒಂದು ಬಹಳ ದುರಂತದ ಸಂಗತಿನ ಅಂತ ಅನ್ಬೋದು, ಯಾಕಂದರೆ ಈ ಥರ ಆಗಬಾರ್ದು. ಆದರೆ ಇದು ಕೂಡ ಒಂದು ಡಿಫೆನ್ಸು. ನಾನು ಆಗಲೇ ಹೇಳಿದ್ನಲ್ಲ, ಇದು ಕೂಡ ಒಂದು ಡಿಫೆನ್ಸಿಗೆ ಬರ್ತೈತಿ. ಯಾವ ವಿಚಾರವಾಗಿ ದೇಶದ ಭದ್ರತೆ ಅಭದ್ರತೆ ವಿಚಾರ ಬರ್ತೈತಿ ಅಲ್ಲಿ ಸಾರ್ವಜನಿಕರು
ತಲೆ ಹಾಕುವಂಥದ್ದು ಅಷ್ಟು ಸರಿಯಲ್ಲ. ಮತ್ತು ಡಿಫೆನ್ಸು ಕೂಡ ಅದು ಕೂಡ ಎಲ್ಲ ಮೆಸೇಜ್ಗಳು ಸಂದೇಶಗಳು ಹೊರಗಡೆ ಜನರಲ್ ಆಗಿ ಸಾರ್ವಜನಿಕರಿಗೆ ಮುಟ್ಸಂಗಲ್ಲ. ಯಾಕಂದ್ರೆ ಇದು ದೇಶದ ಅಭದ್ರತೆ ಮತ್ತು ಭದ್ರತೆ ವಿಚಾರ ಬರ್ತೈತಿ. ಅಂಥದ್ರೊಳಗೆ ದೆಹಲಿ ಸ್ಪೋರ್ಟ್ಸ್ ಒಳಗೆ ಏನು ಒಂದು ಸುಮಾರು 2900 kg ಒಂದು ಮಾರಕ ಒಂದು ಮೆಟೀರಿಯಲ್ ಸಿಕ್ತಲ್ಲ, ಅದು ಸಿಕ್ಕಿದ್ದು ಬಹಳ ಒಳ್ಳೆಯದು ಅಂತ ಅನ್ಬೋದು. ಯಾಕಂತಂದ್ರೆ ಮುಂದೆ ಎಷ್ಟು ದುರಂತ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ. ಅದನ್ನು ಹಿಡಿದಾಕೋ ಪ್ರಯತ್ನದೊಳಗೆ ಏನು ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡಲ್ಲ, ಆತ ಸುಮಾರು 80 kg ಆ ಮೆಟೀರಿಯಲ್ನ ತಗೊಂಡು ಹೋಗ್ಬೇಕಾದ್ರೆ ಸಾಗಿಸ್ಬೇಕಾತಂದ್ರೆ ಅಲ್ಲಿ ಅಚಾನಕ್ಕಾಗಿ ಆತ ಏನು ಪ್ಲ್ಯಾನ್ ಮಾಡಿದ್ದ ಅದನ್ನು ಮುಂದೆ ತೊಗೊಂಡು ಹೋಗಿ ಬಾಂಬ್ ತಯಾರು ಮಾಡಿ ಅದನ್ನು ಎಲ್ಲಿ ಸ್ಫೋಟ ಮಾಡಬೇಕಂತ ಮಾಡಿದ್ನೋ ಗೊತ್ತಿಲ್ಲ. ಆದರೆ ಅದು ಸಡನ್ನಾಗಿ ಅವ್ನು ಕೈ ಕೊಟ್ಟಿದ್ದಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿ ಸುಮಾರು 11 ಜನ ಅಲ್ಲಿ ಒಂದು ಸಾವನ್ನಪ್ಪಿರೋದು ಒಂದು ದುಃಖದ ಸಂಗತಿ. ಅದಕ್ಕೆ ನಮ್ಮ ಕಡೆಯಿಂದ ವಿಷಾದನೂ ಐತಿ. ಮುಂದೆ ಈ ಥರ ಆಗಬಾರ್ದು ಅನ್ನೋದನ್ನು ಇನ್ನೂ ಸಾಧ್ಯ ಆದಷ್ಟು ಕೇಂದ್ರ ಸರ್ಕಾರ ಜಾಗೃತ ವಹಿಸಲಿ. ಇನ್ನು ಮೂರನೇ ವಿಚಾರ, ಬಲ್ಡೋಟ ವಿಸ್ತರಣೆಗೆ ರೈತ ಸಂಘ ವಿರೋಧ. ಅಟ್ ದ ಸೇಮ್ ಟೈಮ್ ಕಾರ್ಖಾನೆಗೆ ವಿಸ್ತರಣೆ ಅಂತ ಒಂದು ಮೆಸೇಜ್ ಸುದ್ದಿ ಐತಿ. ಬಲ್ಡೋಟ ಬೇಡ ನಮಗೆ, ಯಾಕಂದ್ರೆ ಅಲ್ಲೇ ರೈತಾಪಿ ವರ್ಗ ಹಳ್ಳಿ ವಾತಾವರಣದೊಳಗೆ ಎಲ್ಲ ಅಲ್ಲೇನು ಕಲುಷಿತ ವಾತಾವರಣ ಐತಲ್ಲ, ಹೀಗಾಗಿ ಮನುಷ್ಯರು ಬದುಕುವಂಥ ಒಂದು ಪರಿಸ್ಥಿತಿ ಅಲ್ಲಿ ಇಲ್ಲ, ನಮಗೆ ಬೇಡವೇ ಬೇಡ ಅಂಥೇಳಿ ಕೆಲವೊಂದಿಷ್ಟು ಸಂಘ ಸಂಸ್ಥೆಯವರು ಹೋರಾಟ ಮಾಡಿದ್ರಂದ್ರೆ ತೀರ ಇತ್ತೀಚೆಗೆ ಅದನ್ನು ನೋಡ್ಕೊಂಡು ಬೇಜಾರಾಗಿರೋ ಆ ಬಲ್ಡೋಟ ಅಂದರೆ MSPLಗೆ ಏನು ಭೂಮಿ ಕಳ್ಕೊಂಡ್ರಲ್ಲ ಅವರೆಲ್ಲರೂ ಸೇರಿ ಒಂದು ವಿರೋಧ ಅಂದರೆ ಪ್ರೊಟೆಕ್ಟ್ ಮಾಡಾಕತ್ತಾರ. ಯಾವ್ರಿಗೆ? MSPLಗೆ. ಅಂದರೆ ಕಾರ್ಖಾನೆನ ಜಲ್ದಿ ನೀವು ರನ್ ಮಾಡಿರಿ, ಚಾಲು ಮಾಡಿರಿ ಅಂತ ಹೇಳಕತ್ತಾರೆ. ಅವ್ರದ್ದು ಒಂದು ಲಾಜಿಕ್ ಐತಿ. ಯಾಕಪ್ಪ ಅಂತಂದ್ರೆ ಯಾವ ರೀತಿಯಿಂದ ಸಾರ್ವಜನಿಕರ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ ಒಂದು ಬಲ್ಡೋಟಾನೋ MSPL ಅಥವಾ ಯಾವುದೋ ಕಾರ್ಖಾನೆ ಬಂದಾಗ ಅದು ಏನು ಹೊರಗೆ ಉಗುಳು ಸುಸುತ್ತಲ್ಲ, ಅದು ಮನುಷ್ಯನ ಅದು ದೇಹದ ಮೇಲೆ ಪರಿಣಾಮ ಬೀರಬಹುದು, ಸತ್ಯ ಇರಬಹುದು. ಆದರೆ ಅದಕ್ಕೆ ಅಂತ ಹೇಳಿ ಕೆಲವೊಂದಿಷ್ಟು ಕಾನೂನಿನ ಕಟ್ಟುನಿಟ್ಟಿನ ಕಟ್ಟಳೆಗಳು ಇರ್ತಾವೆ. ಅದನ್ನೆಲ್ಲ ಅವರು ಫಾಲೋ ಮಾಡಬೇಕಾಗತ್ತೆ. ಅದು ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಬೇಕಾಗತ್ತೆ. ಇದು ಬರೀ ಬಲ್ಡೋಟ ಅಂತಲ್ಲ, ಬರೀ MSPL ಅಂತಲ್ಲ, ಕೊಪ್ಪಳ ಜಿಲ್ಲಾದ್ಯಂತ ಎಷ್ಟು ಕಾರ್ಖಾನೆಗಳು ಅದಾವು, ಅಥವಾ ರಾಜ್ಯಾದ್ಯಂತ ಇರೋ ಕಾರ್ಖಾನೆಗಳು ಅಥವಾ ದೇಶಾದ್ಯಂತ ಇರೋ ಕಾರ್ಖಾನೆಗಳು ಎಲ್ಲದಕ್ಕೂ ಒಂದು ಕಾನೂನು ಚೌಕಟ್ಟು ಇರ್ತೈತಿ. ಆದರೆ ಆ ಕಾನೂನು ಚೌಕಟ್ಟು ಮೀರಿ ಕಾರ್ಖಾನೆಗಳು ಮುಂದುವರೆದಾಗ ಈ ಥರ ಸಮಸ್ಯೆಗಳು ಆಗೋದು ಸಹಜ. ಸೊ ಹೋರಾಟಗಾರರು ಹೋರಾಟ ಮಾಡಕತ್ತಾರ, ಜನರ ಜೀವ ಉಳ್ಸಾಕತ್ತೀವಿ ನಾವು ಅಂತಂದು. ಅದಲ್ದನ ಈ ಹಿಂದೆ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜವರು ಒಂದ್ಸಾರಿ ಮಾತಾಡಿದ ಮೇಲೆ ಏನೋ ಒಂದು ಸಮಸ್ಯೆ ಆಗತ್ತಿದು ಮುಂದೆ ಅನ್ನೋದು ಗೊತ್ತಾಗಿ ಅವರು ಕೂಡ ಮೌನಕ್ಕೆ ಶರಣಾಗಿರೋದು ನಿಮಗೆಲ್ರಿಗೂ ಗೊತ್ತೈತಿ. ಮತ್ತು ಈ ಒಂದು ಹೋರಾಟಗಾರರು ಅವ್ರಿಗೆ ಇನ್ನೊಂದು ಮತ್ತೆ ಮರು ಕರೆ ಕೊಡಾಕತ್ತಾರ, ದಯವಿಟ್ಟು ಅಜ್ಜವ್ರು ಹೊರಗಡೆ ಬಂದು ಮಾತಾಡಬೇಕು ಅಂತ ಹೇಳಕತ್ತಾರ. ಗೊತ್ತಿಲ್ಲ ಅಜ್ಜವ್ರು ಏನು ಮಾಡ್ತಾರ ಅಂಥೇಳಿ ಮುಂದಿನ ದಿನಮಾನದೊಳಗೆ ನೋಡಬೇಕಾಗತ್ತೆ. ಆದರೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಏನು ಈ ಒಂದು ಬಲ್ಡೋಟ MSPLಗೆ ಏನು ರೈತರು ಭೂಮಿ ಕಳ್ಕೊಂಡ್ರಲ್ಲ, ಆ ಭೂಮಿ ಕಳ್ಕೊಂಡವ್ರಿಗೆ ಅಭದ್ರತೆ ಕಾಡಾಕತೈತಿ. ಅಂದ್ರೆ ಅವ್ರಿಗೆ ಭದ್ರತೆ ಬೇಕು. ಅಂದರೆ ಕಾರ್ಖಾನೆ ಶುರು ಆದಾಗ ಅವರು ಏನು ಶಾಲೆ ಕಲ್ತಿರ್ತಾರ, ಓದಿರ್ತಾರ, ಅವ್ರು ಒಂದು ಎಜುಕೇಷನ್ ಮೇಲೆ ಅವ್ರಿಗೆ ನೌಕರಿ ಕೊಡಬೇಕು ಅಂತ ಇರ್ತೈತಿ. ಆ ಪ್ರಕಾರವಾಗಿ ಅವ್ರಿಗೆ ಈ ಕಡೆ ಭೂಮಿನೂ ಇಲ್ಲ, ಈ ಕಡೆ ನಮಗೆ ಉಪಜೀವನಕ್ಕೆ ಯಾವುದು ಭದ್ರತೆ ನೌಕರಿ ಏನೂ ಇಲ್ಲ ಅಂದಾಗ ಹೆಂಗೆ ಮಾಡಬೇಕು ಅನ್ನೋ ಕಾರಣದಿಂದ ಅವರು ಕೂಡ ಅದನ್ನು MSPL ಪರವಾಗಿ ಪ್ರೊಟೆಕ್ಟ್ ಮಾಡಾಕತ್ತಾರೆ. ಬಹುಶಃ ಅವ್ರದ್ದು ತಪ್ಪು ಅಂತ ಅನ್ನೋಕೆ ಆಗಂಗಿಲ್ಲ. ಯಾಕಂದ್ರೆ 10 ವರ್ಷದಿಂದ ಭೂಮಿನ ಅಕ್ವೈರ್ ಮಾಡೋದು ಒಂದು ಪ್ರಕ್ರಿಯೆ ನಡೆದಿರ್ತೈತಿ. ಅದಾದಮೇಲೆ ಭೂಮಿನ KIDB ಅಕ್ವೈರ್ ಮಾಡ್ಕೋತೈತಿ. ಅದಾದಮೇಲೆ MSPL ಅಥವಾ ಯಾವುದೋ ಒಂದು ಕಂಪನಿಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಇವರು ಎಸ್ಟಾಬ್ಲಿಷ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಆದಮೇಲೆ ಅದನ್ನು ಇನ್ನೇನು ರನ್ ಆಗಬೇಕು. ಸಾಧಾರಣವಾಗಿ ಹೇಳಬೇಕಾತಂದ್ರೆ ನಾನು ಒಂದು 2-3 ಸುದ್ದಿ ಒಳಗೆ ನಾನು ಹೇಳೀನಿ, ₹100 ಕಳ್ಕೊಳ್ಳೋ ಜಾಗದೊಳಗೆ ಒಂದು ₹500 ನಮ್ಮ ಜೋಬ್ದಿಂದ ನಮ್ಗೆ ಗೊತ್ತಾಗದೆ ತಳಗಡೆ ಬಿತ್ತಪ್ಪ ಅಂತಂದ್ರೆ ನಮ್ಗೆ ಎಷ್ಟು ನೋವಾಗತ್ತಂದ್ರೆ ಸಾಕಷ್ಟು ನೋವಾಗತ್ತೆ. ಕಳ್ಕೊಂಡ್ಬಿಟ್ನಲ್ಲಪ್ಪ ಅಂತಂದು 2 ದಿವಸದ ದುಡಿಮೆ, 1 ದಿವಸದ ದುಡಿಮೆ, 1 ವಾರದ ದುಡಿಮೆ ಅಂತ ನಾವು ಎಷ್ಟೋ ಪೆಚ್ಚಾಡ್ತೀವಿ. ಅಂಥದ್ರೊಳಗೆ 54,000 ಕೋಟಿ ಬಂಡವಾಳ ಹೂಡಿ ಕಾರ್ಖಾನೆ ಮಾಡ್ತಾ ಇರೋ ಈ ಒಂದು ದೊಡ್ಡ MSPL ಅನ್ನೋ ಕಂಪನಿಗೆ ಅಷ್ಟು ಈಸಿಯಾಗಿ ಗೇಟ್ ಪಾಸ್ ಕೊಡೋಕೆ ಆಗತ್ತಾ?
ಈ ವಿಚಾರವಾಗಿ ಸ್ಥಳೀಯ ಶಾಸಕರು, ಸಂಸದರು ಇವರೆಲ್ಲರೂ ಮೌನ ವಹಿಸ್ಯಾರ. ಯಾಕಂದ್ರೆ ದೊಡ್ಡ ಪ್ರಮಾಣದೊಳಗೆ ಬೃಹತ್ ಪ್ರತಿಭಟನೆ ಆದಾಗ ಅವರು ವೇದಿಕೆಗೆ ಬಂದು ನಾವು ನಿಮ್ಮ ಪರವಾಗಿ ಅದೀವಿ ಅಂತಂದ್ರು. ಅದ್ರ ಜೊತೆಗೆ ಅಜ್ಜವರು ಹೇಳಿದ್ರು ನೀವು ಕ್ಯಾನ್ಸಲೇಷನ್ ಲೆಟರ್ ತಗೊಂಡೆ ಇಲ್ಲಿಗೆ ಬರ್ರಿ ಅಂತ ಹೇಳಿ. ಅಜ್ಜವರಿಗೆ ಈ ವಿಷಯ ಮನಸ್ಸಿಗೆ ಬರದೇ ಇದ್ದಾಗ ಅವರು ಮುಂದಿನ ಅನಾಹುತಕ್ಕೆ ಎಡೆ ಮಾಡಿ ಕೊಡೋದು ಬೇಡ ಅಂತ ಹೇಳಿ ಅವರು ಮೌನಕ್ಕೆ ಶರಣಾದ್ರು. ಬಹುಶಃ ಅವ್ರದ್ದು ಕೂಡ ಸರಿ ಇರ್ಬೋದು. ಅಜ್ಜವ್ರ ಬಗ್ಗೆ ನಾವಿಲ್ಲೇ ಮಾತಾಡಬಾರ್ದು, ಮಾತಾಡೋದು ಬೇಡ, ನಾವು ಬಹಳ ಸಣ್ಣವರಾಗ್ತೀವಿ. ರಾಜಕೀಯ ವಿಚಾರವಾಗಿ ಮತ್ತೆ ಬೇರೆ ನಿಮ್ಗೇನಾದ್ರೂ ಡೌಟ್ಸ್ ಇತ್ತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಇಷ್ಟೆಲ್ಲ ಆದ್ಮೇಲೆ ಈಗ ಯಾವುದು ಸರಿ? ನಮಗೆ ಬಲ್ಡೋಟ ಬೇಡ ಅನ್ನೋದು ಸರಿನಾ ಅಥವಾ ಬಲ್ಡೋಟ ಬೇಕು ಅನ್ನೋದು ಸರಿನಾ? ಇಲ್ಲೇ ಒಂದು ಸಂವಿಧಾನಾತ್ಮಕವಾಗಿ ಒಂದು ವಿಷಯ ಏನು ಬರುತ್ತಂದ್ರೆ 99 ಮಂದಿ ಅಪರಾಧಿಗಳು ತಪ್ಪಿಸಿಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಏನೋ ಒಂದು ಕಾನೂನು ಹೇಳ್ತಲ್ಲ. ಈ ದೃಷ್ಟಿಕೋನದಿಂದ ಮಾತಾಡಿದ್ರಂದ್ರೆ ಬಹು ಜನರಿಗೆ ಅದರಿಂದ ತೊಂದರೆ ಆಗುತ್ತಂದ್ರೂ ಸಹ ಅಲ್ಪ ಜನರಿಗೆ ಅದರಿಂದ ಅನುಕೂಲ ಆಗುತ್ತಂದಾಗ ಬಹುಶಃ MSPL ಅಂದರೆ ಬರಡೋಟ ಸರಿ ಇರಬಹುದಾ? ನನಗೆ ಗೊತ್ತಿಲ್ಲ. ಅನಿಸಿಕೆ, ಅಭಿಪ್ರಾಯ ನಿಮಗೆ ಗೊತ್ತು. ನಾನು ವಿಷಯನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡಾಕತ್ತೀನಿ. ಸತ್ಯ ಅಸತ್ಯದನ್ನ ತಿಳಿಸೋ ಪ್ರಯತ್ನ ಅಷ್ಟೇ ನಂದು. ಯಾವುದು ಭೇದ ಭಾವ ಇಲ್ದೇನೆ ವಿಷಯ ಏನೈತಂತ ನಿಮ್ಮ ಮುಂದೆ ನಾನು ಹಂಚ್ಕೊಳಕತ್ತೀನಿ. ಅದೇ ರೀತಿ ಮತ್ತೆ ಈಗ ಅಭದ್ರತೆಯನ್ನು ಕಾಡಾಕತ್ತೈತಲ್ಲ, ಏನು ಭೂಮಿ ಕಳ್ಕೊಂಡವರು, ಮತ್ತೆ ಅವರು ಕೂಡ ಕಾರ್ಖಾನೆನ ಶುರು ಮಾಡ್ರಿ ಅನ್ನೋದ್ರೊಳಗೆ ಯಾವುದು ತಪ್ಪು ಅನ್ನಿಸ್ತಿಲ್ಲಲ್ಲ. ಅವ್ರ ಪರವಾಗಿನೂ ಯೋಚನೆ ಮಾಡಬೇಕಾಗತ್ತಲ್ಲ. ನ್ಯಾಯನ ವ್ಯಕ್ತಿಗೆ ಕೊಡಬೇಕಾದ್ರೆ ಎಲ್ಲ ರೀತಿಯಿಂದ ಯೋಚನೆ ಮಾಡಿನೂ ನ್ಯಾಯ ಕೊಡಬೇಕಾಗತ್ತಲ್ಲ. ಆ ದೃಷ್ಟಿಕೋನದಿಂದ ಪರ ಮತ್ತು ವಿರೋಧ ಏನು ನಡೆಯಕತ್ತೈತೆ ಅನ್ನೋದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋ ನಂದು ಇದು ಪ್ರಯತ್ನ ಆಗಿತ್ತು. ಅದಾದಮೇಲೆ ಬೆಳಗಾವಿ ಅಧಿವೇಶನದೊಳಗೆ ಶರಣಗೌಡ ಕಂದಕೂರವರು ನಾನು ತಗೊಳ್ಳಲ್ಲ ಅಂತಂದರು. ಅಂದರೆ ಹೋದ ಒಂದು ಚಳಿಗಾಲ ಅಧಿವೇಶನದೊಳಗೆ ಅವ್ರು ಹೇಳಿದರು, ಉತ್ತರ ಕರ್ನಾಟಕಕ್ಕೆ ನೀವು ಏನು ಕೊಡ್ತೀರಿ, ನಿಮ್ಮ ಕೊಡುಗೆ ಏನು ಅಂತ ಕೇಳಿದರು. ಹಂಗೆ ಲೆಕ್ಕ ಹಾಕಿದಾರಂದ್ರೆ ಉತ್ತರ ಕರ್ನಾಟಕಕ್ಕೆ ರಾಜ್ಯ ಸರ್ಕಾರದಿಂದ ಬಹಳ ಕಡಿಮೆ ಐತಿ ಕೊಡುಗೆ. ಬಬ್ಬ ಅಂತಂದ್ರೆ ಈ ಹೈದರಾಬಾದ್ ಕರ್ನಾಟಕ ಅಂತಾರಲ್ಲ, ಕಲ್ಯಾಣ ಕರ್ನಾಟಕ, ಅದಕ್ಕೊಂದು 2 ರಿಂದ 3 ಸಾವಿರ ಕೋಟಿ ಎತ್ತಿಡೋದು ಬಿಟ್ರಂದ್ರೆ ರಾಜ್ಯ ಸರ್ಕಾರದ್ದು ಅದಕ್ಕಿಂತ ಹೆಚ್ಚಿಂದು ಯಾವುದೋ ಒಂದು ಘನಂದಾರಿ ಕೆಲಸ ಆಗೋದು. ಇವತ್ತೇನು ಒಂದು ಹೈದರಾಬಾದ್ ಕರ್ನಾಟಕದೊಳಗೆ ಕೆಲವೊಂದಿಷ್ಟು ಕಾಮಗಾರಿ ಅಂತ ಏನು ನಡೆಯಕತ್ತವಲ್ಲ, ಅದು ಈ ಹೈದರಾಬಾದ್ ಕರ್ನಾಟಕದ್ದು ಅನುದಾನದೊಳಗನ ನಡೆಯಕತ್ತಾವ ಅಂತನ ಅನ್ಬಹುದು. ಯಾಕಪ್ಪ ಅಂತಂದ್ರೆ ಏನು ಒಂದು ಪಂಚ ಗ್ಯಾರಂಟಿಗಳು ಅದಾವಲ್ಲ, ಪಂಚ ಗ್ಯಾರಂಟಿಗಳ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಯಾಕಂತಂದ್ರೆ ರಾಜ್ಯ ಸರ್ಕಾರ ನಾವು ನಿಮಗೆ ಗ್ಯಾರಂಟಿ ಘೋಷಣೆ ಮಾಡಿವಿ ಅಂತ ಹೇಳಿದ್ರು ಆ ಪ್ರಕಾರ ನಡ್ಕೊಳಕತ್ತಾರ. ಅವ್ರಿಗೆ ಏನು ತೊಂದರೆ ತಾಪತ್ರ ಆಗತ್ತೋ ಪಂಚ ಗ್ಯಾರಂಟಿಗಳನ್ನು ನೀವು ಕಂಟಿನ್ಯೂ ಮಾಡ್ರಿ, ನಿಲ್ಲಿಸಬಾರ್ದು. ಯಾಕಂದ್ರೆ ಜನರಿಗೆ ಆಶ್ವಾಸನೆ ಕೊಟ್ಟಿದ್ರಿ ಅಂದಮೇಲೆ ನಿಲ್ಲಿಸಬಾರ್ದು. ಸೊ ಇಲ್ಲಿ ಇನ್ನೊಂದು ಏನಾಗತ್ತಪ್ಪ ಅಂತಂದ್ರೆ ಪಂಚ ಗ್ಯಾರಂಟಿಗಳು ಅಪ್ಲೈ ಆದಮೇಲೆ ಇಲ್ಲೇ ಜನರಿಗೆ ಮತ್ತು ಡೆವಲಪ್ಮೆಂಟಿಗೆ ಫಂಡ್ಸ್ ಇರೋಂಗಿಲ್ಲ, ಅಭಿವೃದ್ಧಿಗೆ ಯಾವುದೇ ಹಣಕಾಸಿಂದು ಇಲ್ಲೇ ಅನುಕೂಲತೆಗಳು ಇರೋಂಗಿಲ್ಲ. ಹೀಗಾಗಿ ರಾಜ್ಯಾದ್ಯಂತ ಸಾರಿ ಫಾರ್ ಡಿಸ್ಟರ್ಬೆನ್ಸ್, ರಾಜ್ಯಾದ್ಯಂತ ಅಭಿವೃದ್ಧಿಗೆ ಹಣಕಾಸು ತೊಂದರೆ ಆಗುತ್ತೆ. ಈ ದೃಷ್ಟಿಕೋನದಿಂದ ಶರಣಗೌಡ ಕಂದಕೂರ್ ಅವರು ಅಧಿವೇಶನದೊಳಗೆ ಮಾತಾಡಿದರು. ಅಂದರೆ ಸಭಾಧ್ಯಕ್ಷರಿಗೆ, ಸ್ಪೀಕರ್ ಅವರಿಗೆ ನನಗೆ ಮಾತಾಡೋಕೆ ಅವಕಾಶ ಕೊಡ್ರಿ ಅಂತಲೂ ಹೇಳಿದರು. ಸರಿ, ಒಂದು 5 ನಿಮಿಷ ಕೊಡ್ತೀವಿ ಅಂತಂದರು. ಇಲ್ಲ, ನನಗೆ 5 ನಿಮಿಷ ಸಾಲಲ್ಲ ಹೈದರಾಬಾದ್ ಕರ್ನಾಟಕ ವಿಚಾರವಾಗಿ ಮಾತಾಡೋಕೆ, ಯಾಕಂದ್ರೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದರು. ಈ ಒಂದು ಆಕ್ರೋಶದಿಂದ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟು ಕೊಟ್ಟರು, ನಾನು ಯಾವುದೂ ಅನುದಾನ ತಗೊಳ್ಳಂಗಿಲ್ಲ, ಭತ್ತೆ ತಗೊಳ್ಳಂಗಿಲ್ಲ. ಸಾರಿ, ನಾನು ಯಾವುದೂ ಭತ್ತೆ ಚಳಿಗಾಲ ಅಧಿವೇಶನದ್ದು ಭತ್ತೆ ತಗೊಳ್ಳಂಗಿಲ್ಲ, ಆದರೆ ಅಧಿವೇಶನದೊಳಗೆ ನಾನು ಭಾಗವಹಿಸ್ತೀನಿ, ಆದರೆ ಭತ್ತೆ ತಗೊಳ್ಳಂಗಿಲ್ಲ ಅನ್ನೋ ಒಂದು ದೃಢ ಸಂಕಲ್ಪ ನಿರ್ಧಾರ ತಗೊಂಡ್ರು. ಯಾಕಂದ್ರೆ ನಾನು ಅಧಿವೇಶನದೊಳಗೆ ಇರ್ತೀನಿ, ಅಲ್ಲೇ ನಾಷ್ಟ ಊಟ ಕೂಡ ಮಾಡಂಗಿಲ್ಲ ಅಂತಂತಾರೆ ಅವರು. ಇಲ್ಲ, ಅಷ್ಟೇನು ಒಂದು ರಫ್ ಆಗಿ ಬಿಹೇವ್ ಮಾಡೋ ಅವಶ್ಯಕತೆ ಏನಿಲ್ಲ ಶರಣಗೌಡ ಕಂದಕೂರ್ ಅವರು. ಯಾಕಂತಂದ್ರೆ ಭತ್ತೆ ತಗೊಳ್ಳಲ್ಲ ಅನ್ನೋದು ಸತ್ಯ. ಸರ್ಕಾರದ 1 ರೂಪಾಯಿನೂ ಬಡಬಗ್ಗರಿಗೆ, ಬಲ್ಲಿಗರಿಗೆ, ರೈತರಿಗೆ ಮುಟ್ಟಬೇಕಾಗತ್ತೆ. ಅಂಥದ್ರೊಳಗೆ ಅವ್ರು ಭತ್ತೆ ಒಲ್ಲೆಂದಿದ್ದು ಬಹಳ ಒಂದು ಸೂಕ್ತನ ಅನ್ಬೋದು, ಸ್ವಾಗತಾರನೂ ಐತಿ. ಆದರೆ ಅಲ್ಲಿ ನಾಷ್ಟ ಮಾಡಲ್ಲ, ಊಟ ಮಾಡಲ್ಲ ಅಂದರೆ ನಿಮ್ಮ ಹೊಟ್ಟೆ ಉಪವಾಸ ಬೀಳುತ್ತೆ. ನೀವು ಹೊರಗಡೆ ತರಿಸಿದ್ರಂದ್ರೆ ನಿಮ್ಮ ಜೋಬಿಗೆ ಕತ್ತರಿ ಬೀಳುತ್ತೆ. ತಪ್ಪೇನಿಲ್ಲ, ನಿಮ್ಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡ್ರಿ. ಆದರೆ ಶರಣಗೌಡ ಕಂದಕೂರ್ ಅವರು ಉತ್ತರ ಕರ್ನಾಟಕದ ಜನರ ಪರವಾಗಿ ಅದೀನಿ ಅಂತನ್ನೋ ಒಂದು ಸಂದೇಶನ ಸ್ಪಷ್ಟವಾಗಿ ಇಲ್ಲೇ ಸಾರಿದ್ರು. ನೋಡೋಣ, ಚಳಿಗಾಲದ ಅಧಿವೇಶನ ಇನ್ನೇನು ಶುರು ಆಗುತ್ತಾ, ಅವ್ರು ಭತ್ತೆ ಪಡಿತಾರೋ ಅಥವಾ ಇಲ್ಲೋ, ಮಾತಿನಂಗೆ ನಡ್ಕೊತಾರೋ ಅಥವಾ ಇಲ್ಲೋ, ಬಹುಶಃ ನಡ್ಕೋಬೋದು ಅಂತ ಅನ್ಸುತ್ತೆ. ಯಾಕಂದರೆ ಅಭಿವೃದ್ಧಿಗೆ ಯಾವುದು ಹಣಕಾಸಿನ ನೆರವು ರಾಜ್ಯಾದ್ಯಂತ ಇಲ್ಲ. ಅದರ ಜೊತೆಗೆ ಇನ್ನೊಂದು ದುರಂತ ಏನು ಅಂತಂದರೆ,
ಸರ್ಕಾರಿ ಕಚೇರಿಗಳಲ್ಲಿ ಈ ಸರ್ಕಾರಿ ಅಧಿಕಾರಿಗಳು ಅದರಲ್ಲ, ಇವ್ರಿಗೂ ಕೂಡ ಕೆಲಸ ಇಲ್ಲ. ಅಭಿವೃದ್ಧಿ ಕಾಮಗಾರಿ ಇದ್ದಲ್ಲೇ ಕೆಲಸಗಳು ಹುಟ್ಕೊಂತಾವು, ಕೆಲಸ ಇರ್ತಾವು. ಥ್ಯಾಂಕ್ ಯು, ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ಫುಲ್. ಅದೇ ಥರ ನಿಮಗೇನಾದರೂ ಪ್ರಶ್ನೆಗಳು, ಡೌಟ್ಸ್ಗಳು ಇತ್ತಂದ್ರೆ ನೀವು ಕೇಳ್ಬೋದು, ಉತ್ತರ ಕೊಡೋ ಪ್ರಯತ್ನ ಮಾಡೋಣ. ಯಾಕಂದ್ರೆ ಇದೊಂದು ಡಿಸ್ಕಷನ್, ಕಾನ್ವರ್ಸೇಷನ್ ಇದು. ಅದ್ರ ಸಲುವಾಗಿನ ನಾನು ಲೈವ್ ಬಂದಿದ್ದು. ಅನುದಾನ ಇರ್ಲಾರ್ದಕ್ಕೆ ಎಲ್ಲ ಸರ್ಕಾರಿ ಕಚೇರಿ ಒಳಗೆ ಕೆಲಸ ಕಾರ್ಯಗಳು ಪೆಂಡಿಂಗ್ ಬೀಳಕತ್ತವ, ನಿಲ್ಲಕತ್ತವ. ಅಂದರೆ ಸರ್ಕಾರಿ ಅಧಿಕಾರಿಗಳು ಆರಾಮಾಗಿ ಕುಂತು ಬಿಟ್ಟಾರ. ಅನ್ಅಫಿಷಿಯಲ್ ಆಗಿ ಅವ್ರು ಮಾತಾಡಿದಾಗ ಗೊತ್ತಾಗತ್ತೆ ಅವ್ರು ಹೆಂಗೆ ಆರಾಮ್ ಕುಂತಾರ ಅನ್ನೋದು. ಯಾಕಂದ್ರೆ ಅವ್ರಿಗೆ ಕೆಲಸನೇ ಇಲ್ಲ. ಸೊ ಇದು ಕೂಡ ನಮ್ಮ ರಾಜ್ಯ ಸರ್ಕಾರದ ದುರಂತ. ಮತ್ತು ಏನು ರೈತರಿಗೆ ಕಬ್ಬಿನ ವಿಚಾರವಾಗಿ 3,500 ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಾಗ ರಾಜ್ಯ ಸರ್ಕಾರ ಮತ್ತು ಈ ಒಂದು ಕಬ್ಬಿನ ಕಂಪನಿಯವರಿಗೆ, ಸಕ್ಕರೆ ಕಾರ್ಖಾನೆಯವರಿಗೆ ಮತ್ತು ರೈತರ ನಡುವೆ ಏನು ಸಮನ್ವಯ ಬೆಳೆದಿಲ್ಲಲ್ಲ, ಆ ವಿಚಾರವಾಗಿ ಒಂದು 2 ನಿಮಿಷ ಮಾತಾಡಬೇಕಾದ್ರೆ, ಮಹಾರಾಷ್ಟ್ರದೊಳಗೆ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಪ್ರಮಾಣದೊಳಗೆ ಅನುದಾನ ಘೋಷಣೆ ಮಾಡ್ತು, ಮತ್ತು ನಾವು ನಿಮ್ಮ ಜೊತೆಗೆ ಅದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತು. ಬಹುಶಃ ರೈತರ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಮಹಾರಾಷ್ಟ್ರದವರು ನಿಲ್ಬೋದು ಅಂತ ಅನ್ಸುತ್ತೆ. ಆದರೆ ನಮ್ಮ ಕರ್ನಾಟಕಕ್ಕೆ ವಿಚಾರ ಮಾಡಿದ್ರಂದ್ರೆ ಘನಘೋರ ಪರಿಸ್ಥಿತಿ ಐತಂತ ಅನ್ಬೋದು. ಯಾಕಂತಂದ್ರೆ ರೈತರು ಜಾತಕ ಪಕ್ಷಿಯಂಗ ಕಾಯಕತ್ತಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ಸಿಗುತ್ತಂತ ಹೇಳಿ. ತೀರಾ ಇತ್ತೀಚೆಗೇನು ನಮ್ಮ ರಾಜ್ಯ ಸರ್ಕಾರದೊಳಗೆ ಕೆಲವೊಂದಿಷ್ಟು ಏನು ಬೆಳವಣಿಗೆಗಳು ಆದವಲ್ಲ, ಅವಾಗ ಈ ವೈಮಾನಿಕ ಸಮೀಕ್ಷೆ ಅಂತ ಮಾಡ್ತಾರೆ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ವೈಮಾನಿಕ ಸಮೀಕ್ಷೆ ಅಂತಂದ್ರೆ ವಿಮಾನದಾಗ ಕುಂತು ಸಮೀಕ್ಷೆ ಮಾಡೋದು. ಒಂದನೇದು ರೈತರ ಅಳಲು ಅವ್ರಿಗೆ ಗೊತ್ತಾಗಲ್ಲ. ಎರಡನೇದು ತೀರಾ ಸಮೀಪದಿಂದ ನೋಡಿದಾಗ ಮಾತ್ರ ಸಮಸ್ಯೆ ಅರ್ಥ ಆಗುತ್ತೆ. ಅಂದರೆ ಒಂದು ಉದಾಹರಣೆ ಮುಖಾಂತರ ಹೇಳಬೇಕು ಅಂತಂದ್ರೆ, ಒಂದು ಇಟ್ಟಂಗಿ ಅಂತೀವಲ್ಲ ನಾವು, ಆ ಇಟ್ಟಂಗಿ ತಗೊಂಡು ಒಂದು ಬೆರಳಿಗೆ ನಾವು ಹಿಂಗೆ ಜಜ್ಕೊಂಡಾಗ ನನಗೆ ನೋವಾಗುತ್ತೆ. ನನ್ನ ನೋವು ನನಗೆ ಗೊತ್ತು. ನೀವೇನಂತೀರಿ, ಅಯ್ಯೋ ಪಾಪ ನೋವಾತ ಅಂತೀರಷ್ಟೇ. ಅದೇ ಇಟ್ಟಂಗಿ ತಗೊಂಡು ನೀವು ಬೆರಳು ಜಜ್ಕೊಡ್ರಿ, ನಿಮಗೇನು ಗಾಯ ಆಗುತ್ತಲ್ಲ, ಅವಾಗ ಗೊತ್ತಾಗುತ್ತೆ ನಿಮಗೆ ನೋವು. ಅದೇ ಥರ ರೈತರ ನೋವು ಅರ್ಥ ಆಗಬೇಕಾದ್ರೆ ಅವ್ರು ಹತ್ತತ್ರ ಸಮೀಪ ಹೋಗಿ ನೋಡಿದಾಗ ಮಾತ್ರ ಅರ್ಥ ಆಗುತ್ತೆ. ಈ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು, ಮಾಡಲಿಲ್ಲ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರ ವಿಚಾರ ಬಂದಾಗ ಒಂದೇ ಒಂದು ಧೋರಣೆ ಏನು ಮಾಡುತ್ತಂದ್ರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುಡಿಸುತ್ತಾ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಡಿಸುತ್ತಾ. ಇದು ರೈತರಿಗೆ ಮಾಡ್ತಾ ಇರೋ ಅನ್ಯಾಯ. ಈ ಥರ ಆಗಬಾರ್ದು. ಮುಂದೆ ನೈತಿಕವಾಗಿ ಹೊಣೆ ಹೊರಬೇಕ್ರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ರೈತರ ಹೆಸರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರಲ್ಲ, ಅವರಿಗೆ ಅಲ್ಪನಾದರೂ ಅವರಿಗೆ ಒಂದು ನ್ಯಾಯ ಒದಗಿಸೋ ಕೆಲಸ ನೀವು ಮಾಡಬೇಕಾಗತ್ತಲ್ಲ. ಈ ವಿಚಾರವಾಗಿ ಕರ್ನಾಟಕದಾದ್ಯಂತ ಆಗ್ಬೋದು, ವಿಶೇಷವಾಗಿ ಉತ್ತರ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ. ನಾನು ಪ್ರತಿ ಸಾರ್ತಿ ಉತ್ತರ ಕರ್ನಾಟಕ ಅಂತ ಹೇಳ್ತೀನಿ. ಕಲ್ಯಾಣ ಕರ್ನಾಟಕ ಅಂತ ಹೇಳಲ್ಲ. ಯಾಕಂತಂದರೆ ಮಾನ್ಯ ಯಡಿಯೂರಪ್ಪನವ್ರ ಒಂದು ಕೊಡುಗೆ ಇರ್ಬೋದು ಇದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ. ಎಮೋಷ್ನಲ್ ಆಗಿ ಉತ್ತರ ಕರ್ನಾಟಕನ ಕಲ್ಯಾಣ ಕರ್ನಾಟಕ ಅಂಥೇಳಿ ಹೆಸರು ಮರುನಾಮಕರಣ ಮಾಡಿ ಇವ್ರಿಗೆ ಮೂಲೆ ಗುಂಪು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಕಲ್ಯಾಣ ಕರ್ನಾಟಕನ ಮೊದಲು ಏನು ಹೈದರಾಬಾದ್ ಕರ್ನಾಟಕ ಇತ್ತು, ಈ ಹೈದರಾಬಾದ್ ಕರ್ನಾಟಕ ಭಾಗದೊಳಗೆ ನಿಜಾಮರ ಕಾಲದಿಂದ ಹಿಡಿದು ಸಾಕಷ್ಟು ಅನ್ಯಾಯಕ್ಕೊಳಗಾದವರು ಈ ಭಾಗದವರು ಆ ಅನ್ಯಾಯನ ಕೇವಲ ಕಲ್ಯಾಣ ಕರ್ನಾಟಕ ಅಂತ ಅನ್ನೋ ಮರುನಾಮಕರಣದೊಳಗೆ ಆ ನೋವನ್ನ ಮರೆಯೋಕ್ಕಾಗಲ್ಲ. ಸುಮಾರು ಹೋರಾಟಗಳು ಆಗ್ಯಾವ ಈ ಜಾಗದಿಂದ. ಸಾಕಷ್ಟು ಹೋರಾಟಗಳಾಗಿ ಹೈದರಾಬಾದ್ ಕರ್ನಾಟಕದವರು ತಮಗೆ ವಿಶೇಷವಾಗಿ ಬೇಕಾಗಿರೋ ಸ್ಥಾನಮಾನನ ಹೋರಾಟದ ಮುಖಾಂತರ ಪಡೆದಾರ. 371J ಉದಾಹರಣೆ ಅಂತ ವಿಚಾರದೊಳಗ ಇದನ್ನ ಕೇವಲ ಹೈದರಾಬಾದ್ ಕರ್ನಾಟಕ ಇದ್ದಿದ್ದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡೋ ಮುಖಾಂತರ ಮೂಗಿಗೆ ತುಪ್ಪ ಸವರೋ ಅವಶ್ಯಕತೆ ಇಲ್ಲ ಅನ್ನೋದು ಈ ಭಾಗದ ಎಲ್ಲ ಸಾರ್ವಜನಿಕರು ಅದಕ್ಕೆ ವಿರೋಧ ಅದಾರ. ಓಕೆ, ಇದೇ ವಿಚಾರವಾಗಿ ಹೇಳ್ಬೇಕಪ್ಪ ಅಂದ್ರೆ ಪ್ರತ್ಯೇಕ ರಾಜ್ಯದ ಕೂಗು ದೂರದೃಷ್ಟಿ ಬೇಕು. ಅಂದರೆ ಏನು ಇಷ್ಟತನ ಹೇಳಿದ್ನಲ್ಲ ನಾವು, ಹೈದರಾಬಾದ್ ಕರ್ನಾಟಕಕ್ಕೆ ಯಾವ ಥರ ಅನ್ಯಾಯ ಆಗಾಕತ್ತೈತಿ ಅನ್ನೋದನ್ನು ಹೈದರಾಬಾದ್ ಕರ್ನಾಟಕ ಭಾಗದಿಂದ ಇವನ್ ಬೇರೆ ಬೇರೆ ಭಾಗದಿಂದನೂ ನಮಗೆ ಬೇರೆ ರಾಜ್ಯದ ಕೂಗು ಬಂದೈತಿ. ಆದರೆ ಹೆಚ್ಚು ಕೇಳ್ಸಕತ್ತಿದ್ದು ಹೈದರಾಬಾದ್ ಕರ್ನಾಟಕದ ಕಡೆಯಿಂದ ಜಾಸ್ತಿ ಕೂಗು ಕೇಳಾಕತ್ತೈತಿ, ನಮಗೆ ಪ್ರತ್ಯೇಕ ರಾಜ್ಯ ಕೊಡ್ರಿ ಅಂಥೇಳಿ.
ಅಷ್ಟು ಸುಲಭದ ಕೆಲಸನೂ ಇದು ಅಲ್ಲ. ಆದರೆ ಅವ್ರಿಗೆ ಆಗಿರೋ ಅನ್ಯಾಯ ಮತ್ತು ನೋವನ್ನ ಅವ್ರಿಗೆ ತಡ್ಕೊಳಕ್ಕಾಗದೇ ಇರೋದಕ್ಕೋಸ್ಕರ ನಮಗೆ ಅನ್ಯಾಯ ಆಗಕತ್ತೈತಲ್ಲ ಅನ್ನೋದನ್ನು ಅವರು ಒತ್ತಿ ಹೇಳೋ ಮುಖಾಂತರ ಪ್ರತ್ಯೇಕ ರಾಜ್ಯದ ಕೂಗನ್ನು ಎತ್ತಾಕತ್ತಾರ. ಸುಮಾರು ಒಂದು 8-10 ವರ್ಷದಿಂದ ಪ್ರತ್ಯೇಕ ರಾಜ್ಯದ ಕೂಗು ಅವಾಗವಾಗ ಕೇಳಾಕತೈತಿ. ತೀರಾ ಇತ್ತೀಚೆಗೆ ಜಾಸ್ತಿ ಕೇಳಾಕತೈತಿ. ಬಹುಶಃ ಈ ಒಂದು ಪ್ರತ್ಯೇಕ ರಾಜ್ಯದ ಕೂಗಿಗೆ ರಾಜ್ಯ ಸರ್ಕಾರ ಕಿವಿಗೊಡ್ಲಾರ್ದೇ ಹೈದರಾಬಾದ್ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕ ಅಭಿವೃದ್ಧಿಯತ್ತ ಜಾಸ್ತಿ ಗಮನ ಕೊಟ್ಟರೆ ಈ ಥರ ಕೂಗು ಕೇಳಿಸಲ್ಲ. ಯಾವ ವ್ಯಕ್ತಿಗೆ ಅನ್ಯಾಯ ಆಗುತ್ತಾ ಅದೇ ವ್ಯಕ್ತಿ ಪ್ರತಿಭಟಿಸೋದು. ನಾನು ಆಗಲೇ ಒಂದು ಉದಾಹರಣೆ ಕೊಟ್ಟನಲ್ಲ ನಿಮಗೆ, ಇಟ್ಟಂಗಿಹಳ್ಳಿಯಿಂದ ಬೆಳ್ಳು ಜಜ್ಕೊಳ್ಳೋದು. ನನಗೆ ನೋವಾದಾಗ ಮಾತ್ರ ನಾನು ಔಷಧಿ ಕೇಳ್ತೀನಿ, ನನಗೆ ನೋವಾಗಲಿಲ್ಲ ಅಂದ್ರೆ ನಾನು ಔಷಧಿ ಕೇಳೋದೇ ಇಲ್ಲ. ಅದೇ ಥರ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಭಾಗಕ್ಕೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಿಂದ ಅನ್ಯಾಯ ಮಾಡದೆ ನ್ಯಾಯ ಒದಗಿಸಿದ್ರೆ ಅಂದರೆ ಪ್ರತ್ಯೇಕ ರಾಜ್ಯದ ಕೂಗು ಇಲ್ಲೇ ಬರೋದೇ ಇಲ್ಲ. ಮತ್ತು ಈ ಭಾಗದ ಜನರು ಕೂಡ ಯೋಚನೆ ಮಾಡಬೇಕು, ಪ್ರತ್ಯೇಕ ರಾಜ್ಯದ ಕೂಗು ಎಬ್ಸೋದ್ರಿಂದ ಅಥವಾ ಪ್ರತ್ಯೇಕ ರಾಜ್ಯ ಕೇಳೋದ್ರಿಂದ ಆಗಿಬಿಡುತ್ತಾ? ಅಷ್ಟು ಈಜಿನಾ? ಸೊ ಇದಕ್ಕೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಇರ್ತಾವೆ, ಅಷ್ಟು ಈಸಿನೂ ಆಗಲ್ಲ. ಹಾಗಂತೇಳಿ ರಾಜ್ಯ ಸರ್ಕಾರನೂ ಅವ್ರನ್ನ ಕಡೆಗಣಿಸಬಾರ್ದು. ಮುಂದಾದರೂ ಅವರಿಗೆ ಅಭಿವೃದ್ಧಿಗೆ ಕೆಲವೊಂದಿಷ್ಟು ಅನುದಾನಗಳು ಮತ್ತು ಅವ್ರಿಗೂ ಕೂಡ ಕಡೆಗಣಿಸಲಾರ್ದನ ಅಭಿವೃದ್ಧಿಯತ್ತ ಕಿವಿಗೊಡಬೇಕು ಅಂತ ಅನ್ನೋದನ್ನು ಹೇಳ್ತಾ ಇವತ್ತಿನ ಒಂದು ಮುಂಜಾನೆ ವಿಶೇಷ ಸಂಚಿಕೆನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನೀವು ಸಿಗೋಣ ಅಂತ ಹೇಳ್ತಾ